ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12 ಸೆಪ್ಟೆಂಬರ್ 28ನೇ ತಾರೀಕಿಂದ ಇಲ್ಲಿ ಆರಂಭ ಆಗ್ತಿದೆ ಅಂತಂದ್ಬಿಟ್ಟು ಈಗ ಮೊದಲನೇ ಪ್ರೋಮೋ ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ. ಕಿಚ್ಚ ಸುದೀಪ್ ಅವರಂತೂ ಎಕ್ಸಲೆಂಟ್ ಆಗಿ ಇಲ್ಲಿ ಕಾಣಿಸ್ತಿದ್ದಾರೆ. ಪ್ರೋಮೋ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಇದ್ರ ಬಗ್ಗೆ ರಿವ್ಯೂ ಕೂಡ ಮಾಡಾಕಿದ್ದೀನಿ. ಸದ್ಯ ಈಗ ನಿನ್ನೆ ಅಷ್ಟೇ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಯಾರೆಲ್ಲ ಬರಬಹುದು ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿತ್ತು. ಅದ್ರ ಬಗ್ಗೆನೂ ಕೂಡ ನಾನು ಇಲ್ಲಿ ವಿಡಿಯೋ ಮಾಡಾಕಿದ್ದೀನಿ. ಇವತ್ತ ಒಂದು ಇನ್ಫಾರ್ಮೇಶನ್ ಏನಪ್ಪಾ ಸಿಗ್ತದೆ ಅಂತಂದ್ರೆ, ಸದ್ಯ ಈಗ ಸಿಕ್ಕಿರೋ ಒಂದು ಲೇಟೆಸ್ಟ್ ಅಪ್ಡೇಟ್ ಇದು. ಈ ಸತಿ ಬಿಗ್ ಬಾಸ್ಗೆ ಈ ಸ್ಪರ್ಧಿಗಳು ಫೈನಲ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಅಂದ್ರೆ ಈ ಸತಿ ಬಿಗ್ ಬಾಸ್ ಇವ್ರು ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಈಗ ಒಂದು ನ್ಯೂಸ್ ಸಿಗಿದೆ. ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವೇನಾದ್ರೂ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಮೊದಲನೇದಾಗಿ ಬರ್ತಿರೋ ಹೆಸರು ಅಂದ್ರೆ ಇವರು ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ನಮಗೆ ಸಿಕ್ಕಿರೋದು. ಸದ್ಯ ಅದರಲ್ಲಿ ಮೊದಲನೇ ಹೆಸರು ಕೇಳಿ ಬಂದಿರೋದು ಯಾರ್ದು ಅಂತಂದ್ರೆ ಶ್ವೇತಾ ಪ್ರಸಾದ್ ಅವರು. ಆಲ್ಮೋಸ್ಟ್ ಯಾರ್ಯಾರು ಸೀರಿಯಲ್ನ ಇಲ್ಲಿ ನೋಡ್ತಾ ಇರ್ತೀರಾ ಅವರೆಲ್ಲರಿಗೂ ಕೂಡ ಅವ್ರಿಗೆ ಗೊತ್ತಿರ್ತಾರೆ. ಏನಕ್ಕೆ ಅಂತಂದ್ರೆ ರಾಧಾ ರಮಣ ಸೀರಿಯಲ್ನಲ್ಲಿ ಇವರು ತುಂಬಾ ಸಿಕ್ಕಾಪಟ್ಟೆ ಫೇಮಸ್ ಆದವರು. ಇವರು ಇವಾಗ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬಂದೇ ಬರ್ತಾರೆ, ಫೈನಲ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತದೆ. ಇನ್ನು ಕಾದ್ ನೋಡ್ಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ನೀವು ನೋಡಬಹುದು ಪ್ರತಿ ಸತಿ ಕೂಡ ಇಲ್ಲಿ ಬಿಗ್ ಬಾಸ್ ಸ್ಟೇಜ್ಗೆ ಬಂದಾಗ ಇಲ್ಲಿ ಅಲ್ಲಿಂದ ರಿಜೆಕ್ಟ್ ಆಗಿ ಹೋದವರು ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಕೆಲವೊಬ್ರು ಇಂಟರ್ವ್ಯೂ ಕೂಡ ಇಲ್ಲಿ ಹೇಳಿದ್ದಾರೆ. ಚಿತ್ರಾಲ್ ರಂಗಸ್ವಾಮಿ ಅವರು ಕೂಡ ಇಲ್ಲಿ ಹೇಳಿದ್ರು. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 10 ಇರಬೇಕು ಮೇ ಬಿ, ಅದರಲ್ಲಿ ಇವ್ರನ್ನ ಸ್ಟೇಜ್ವರೆಗೂ ಕಲಿಸಿ ಆ ನಂತರ ಇಲ್ಲಿ ಅದೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರನೇ ಇಲ್ಲಿ ನೀವು ಸೆಲೆಕ್ಟ್ ಆಗ್ತೀರಾ, ಇಲ್ಲ ಅಂತಂದ್ರೆ ವಾಪಸ್ ಹೋಗಬಹುದು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆ ಒಂದು ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಈ ರೀತಿಯಾದ ಒಂದು ಆಪ್ಷನ್ ಇತ್ತು. ಅಂದ್ರೆ ಆಡಿಯನ್ಸ್ ಪೋಲು ಇಲ್ಲಿ 50% ಬಂತು ಅಂತಂದ್ರೆ 40% ಬಂತು ಅಂತಂದ್ರೆ ಇಲ್ಲಿ ಸೆಲೆಕ್ಟ್ ಆಗ್ತಾರೆ, ಅದಕ್ಕಿಂತ ಕಮ್ಮಿ ಬಂತು ಅಂದ್ರೆ ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಾರೆ ಅಂತಂದ್ಬಿಟ್ಟಿರ್ತಾರ. ಆ ಒಂದು ಸೀಸನ್ ಅಲ್ಲಿ ಈ ರೀತಿ ಆಯ್ತು ಅಂತ ಅವ್ರು ಇಲ್ಲಿ ಎಲ್ಲಾ ಕಡೆನೂ ಇಲ್ಲಿ ಹೇಳ್ಕೊಂಡಿದ್ರು. ಆದ್ರೆ ಅದ್ರ ಬಗ್ಗೆ ತುಂಬಾ ಬೇಜಾರಿದೆ ಅಂತ ಕೂಡ ಇಲ್ಲಿ ಅವರು ಹೇಳ್ಕೊಂಡಿದ್ರು. ಸದ್ಯ ಇವಾಗ ಶ್ವೇತಾ ಪ್ರಸಾದ್ ಅವರು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬಂದೇ ಬರ್ತಾರೆ ಅಂತಂದ್ಬಿಟ್ಟು ಒಂದು ಇನ್ಫಾರ್ಮೇಶನ್ ಸಿಗ್ತದೆ. ಮತ್ತೆ ಆ ನಂತರ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಸತ್ಯ ಧಾರಾವಾಹಿಯಿಂದ ಗೌತಮಿ ಜಾಧವ್ ಅವರು ಬಂದಿದ್ರು. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಇಲ್ಲಿ ಹೆಸರು ಮಾಡಿದ್ದಾರೆ. ಇವಾಗ ನೀವು ನೋಡಬಹುದು ಅವರು ಫಿಲಮ್ ಅಲ್ಲೂ ಕೂಡ ಇಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಈಗ ಅದೇ ಸೀರಿಯಲ್ ಇಂದ ಸಾಗರ್ ಬಿಳೇಗೌಡ ಅವರು ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಸಿಗ್ತದೆ. ತುಂಬಾ ಚೆನ್ನಾಗಿದ್ದಾರೆ. ಆಲ್ಮೋಸ್ಟ್ ನೀವು ನೋಡಬಹುದು ಫಿಸಿಕಲಿ ತುಂಬಾ ಚೆನ್ನಾಗಿ ಇವರು ಆಟ ಆಡ್ತಾರೆ, ನೋಡೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿದ್ದಾರೆ. ಸದ್ಯ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತದೆ. ಆ ನಂತರ ಅನನ್ಯ ಅಮರ್ ಅವರು ಆಲ್ಮೋಸ್ಟ್ ಕೆಲವೊಬ್ಬರಿಗೆ ಡೈರೆಕ್ಟ್ ಆಗಿ ಹೆಸರು ಹೇಳಿದ್ರೆ ಇಲ್ಲಿ ಗೊತ್ತಾಗಲ್ಲ. ನಮ್ಮನೆ ಯುವರಾಣಿಯಲ್ಲಿ ಇಲ್ಲಿ ನಾಯಕಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರಲ್ಲ ಅನನ್ಯ ಅಮರ್ ಅವರ ತಂಗಿ ಅಂಕಿತಾ ಅಮರ್ ಅವರು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಅಲ್ಲಿ ಇವರು ಮಾಡಿದ್ದಾರೆ. ತುಂಬಾ ಸ್ವಲ್ಪ ಹೆಸರು ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಅಂಕಿತಾ ಅಮರ್ ಅವರು ಫೈನಲ್ ಆಗಿ ಬಿಗ್ ಬಾಸ್ ಸೀಸನ್ 12ಗೆ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇಲ್ಲಿ ಸಿಗ್ತದೆ. ಆ ನಂತರ ಇಲ್ಲಿ ಎಕ್ಸ್ಪೆಕ್ಟೆಡ್ ಹೆಸರು ಅಂತಾನೆ ಹೇಳ್ಬೋದು. ಈ ಹೆಸರು ಎಲ್ಲರೂ ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಇವ್ರು ಈ ಸತಿ ಬಂದೇ ಬರ್ತಾರೆ, ಮತ್ತೆ ಇವ್ರು ಗೆದ್ದೇ ಗೆಲ್ತಾರೆ ಅಂತ ಕೂಡ ಇಲ್ಲಿ ಕೆಲವೊಬ್ರು ಹೇಳ್ತಾರೆ. ಗಿಲ್ಲಿ ನಟ ಅವರು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಫೈನಲ್ ಆಗಿ ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತದೆ. ಕಳೆದ 2-3 ಸೀಸನ್ ಅಲ್ಲಿ ಇವ್ರ ಹೆಸರು ಕೇಳಿ ಬಂದಿತ್ತು, ಇವರು ಬರಬಹುದು ಅಂತ ಅಂದ್ಬಿಟ್ಟು. ಆದ್ರೆ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಇವರು ಬಂದೇ ಬರ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಸಿಕ್ಕಿದೆ. ಅಂದ್ರೆ ಇವರು ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಸಿಕ್ಕಿದೆ. ಮತ್ತೆ ಕೊನೆಯದಾಗಿ ಇಲ್ಲಿ ಮೌನ ಗುಡ್ಡೆ ಮನೆಯವರು ರಾಮಾಚಾರಿ ಧಾರಾವಾಹಿ ನೀವೆಲ್ಲರೂ ಕೂಡ ಇಲ್ಲಿ ನೋಡ್ತಾನೆ ಇರ್ತೀರಾ. ಸಿಕ್ಕಾಪಟ್ಟೆ ಫೇಮಸ್ ಆಗಿ ತುಂಬಾ ಚೆನ್ನಾಗಿ ಇಲ್ಲಿ ಮೂಡ್ ಬರ್ತಾ ಇದೆ. ಇನ್ನಿಲ್ಲಿ ಎಂಡಿಂಗ್ ಅಲ್ಲೂ ಕೂಡ ಇದು ಇದೆ. ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಇವರು ಗೆಸ್ಟ್ ಆಗಿ ಬಂದಿದ್ರು. ಋತ್ವಿಕ್ ಕೃಪಾಕರ್ ಅವರು ಮತ್ತೆ ಮೌನ ಗುಡ್ಡೆ ಮನೆಯವರು ರಾಮಾಚಾರಿ ಧಾರಾವಾಹಿಯಲ್ಲಿ ಇವರು ಚಾರು ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಇಲ್ಲಿ ಫೇಮಸ್ ಆಗಿದ್ದಾರೆ. ಮತ್ತೆ ಕುಲದಲ್ಲಿ ಕೀಲೆ ಆಗುವುದು ಅನ್ನೋ ಸಿನಿಮಾದಲ್ಲೂ ಕೂಡ ಇವರು ಹೀರೋಯಿನ್ ಪಾತ್ರಲ್ಲೇ ಮಾಡಿದ್ದಾರೆ. ಕಳೆದ ಬಾರಿ ಇಲ್ಲಿ ಕೇಳಿದಾಗ ನೀವೆಲ್ಲ ಹೋಗ್ತೀರಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳಿದ್ರು. ಮತ್ತು ನಾನು ಇಲ್ಲಿ ಕಳೆದ ವಿಡಿಯೋದಲ್ಲೂ ಕೂಡ ಇಲ್ಲಿ ಹೇಳಿದೆ, ಕೆಲವೊಬ್ರು ಒಂದೊಂದ್ಸತಿ ಇಲ್ಲಿ ಹೋಗಲ್ಲ ಅಂತ ಹೇಳಿರ್ತಾರೆ. ಬಟ್ ಆದ್ರೂ ಕೂಡ ಬಿಗ್ ಬಾಸ್ ಒಳಗಡೆ ಬಂದಿರೋದು ನಾವು ಎಷ್ಟೋ ಒಂದು ಸನ್ನಿವೇಶಗಳನ್ನ ಇಲ್ಲಿ ನೋಡಿದ್ವಿ. ಈಗ ಸದ್ಯ ಮೌನ ಗುಡ್ಡೆ ಮನೆಯವ್ರಿಗೂ ಕೂಡ ಇಲ್ಲಿ ಆಫರ್ ಹೋಗಿತ್ತು, ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇಲ್ಲಿ ಸಿಕ್ಕಿದೆ. ಸೊ ವೀಕ್ಷಕರೇ, ಸದ್ಯ ಈಗ ಶ್ವೇತಾ ಪ್ರಸಾದ್ ಅವರು, ಸಾಗರ್ ಬಿಳೇಗೌಡ ಅವರು, ಅಂಕಿತಾ ಅಮರು, ಗಿಲ್ಲಿ ನಟ ಅವರು, ಮೌನ ಗುಡ್ಡೆ ಮನೆಯವರು ಇವರಿಷ್ಟು ಜನ ಕೂಡ ಫೈನಲಿಸ್ಟ್ ಆಗಿ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅಂದ್ರೆ ಇವರು ಬಂದೇ ಬರ್ತಾರೆ ಬಿಗ್ ಬಾಸ್ಗೆ ಅನ್ನೋ ಮಾಹಿತಿ ಸಿಗ್ತದೆ. ಕಾದೋಣ. ಈಗ ಸದ್ಯ ಇಷ್ಟು ಜನ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ವೀಕ್ಷಕರ, ನಿಮ್ಮ ಪ್ರಕಾರ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಯಾವೆಲ್ಲ ಸ್ಪರ್ಧಿಗಳು ಬಂದ್ರೆ ಚೆನ್ನಾಗಿರುತ್ತೆ, ಮತ್ತೆ ಏನ್ ಕಾನ್ಸೆಪ್ಟ್ ಇರಬೇಕು ಈ ಸತಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.